ಅಂದ್ರೆ 1115 ಜನದ ಮೇಲೆ ನಾನು ಕೇಸ್ ಹಾಕಿದ್ದೀನಿ. ಅದೆಲ್ಲ ಒತ್ತುವರಿ ಮಾಡ್ಕೊಂಡಿರೋದು. ಹೆಸರು ನಿಮ್ಗೆ ಗೊತ್ತಿಲ್ಲ, ಬಟ್ ಡಿಪಾರ್ಟ್ಮೆಂಟ್ ಅವನ ಹೆಸರು, ಅವನು ಚೆಕ್ ಬಂದಿ, ಅವನು ಪೊಲೀಸ್ ಅಡ್ರೆಸ್, ಯಾವ ಆಫೀಸರ್ ಕೇಳಿದ್ ಬರ್ತಾನೆ, ಇಷ್ಟೆಲ್ಲ ತಗೊಂಡು ನನ್ನ ಕೋರ್ಟಲ್ಲಿ ಕೇಳಿದ್ರು ಅವ್ರ ಅಪೋಸಿಟ್ ಲಾಯರ್, ಇದೆಲ್ಲ ನೀವು ಹೋಗಿದ್ರ ಅಂತ. ಅದರ ಅವಶ್ಯಕತೆ ಕಂಡು ಬರ್ಲಿಲ್ಲ ಅಂದ್ರೆ ಯಾಕೆ ಅಂತ ನಾನು 1215 ಜನದ ಹತ್ರ ಹೋಗಕ್ಕಾಗಲ್ಲ, ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದೆ ಡಾಕ್ಯುಮೆಂಟ್ಸ್ ಅದಕ್ಕೆ ತಗೊಂಡು ಕೇಸ್ ಹಾಕಿದ್ದೀನಿ, ಸರಿ ಇದ್ರೆ ಆಕ್ಷನ್ ತಗೊಳ್ಳಿ, ಇದ್ರೆ ಬಿಡಿ. ಈಗ ಅಷ್ಟು ಜನರ ಮೇಲೆ ಕೇಸ್ ಹಾಕಿದಾಗ ನಿಮ್ಗೆ ಏನು ಒಂದು 10,000 20,000 ರೂಪಾಯಿ ಪ್ರಿಂಟ್ ಇದಕ್ಕೆ ಏನು ಜೆರಾಕ್ಸ್ಗೆ ಹೋಗಿರ್ಬೇಕಲ್ವಾ ಸರ್? ಅದನ್ನ ನಾನು ಒಳ್ಳೆ ಕೆಲಸಕ್ಕೆ ಅಲ್ಲ, ನಾನು ಒಳ್ಳೆ ಕೆಲಸನೇ ಅದು. ನಾನು ಎಷ್ಟು ಖರ್ಚಾಗಿರ್ಬೋದು ಜನಕ್ಕೆ ಮಾಹಿತಿ ಇರ್ಲಿ, ಯಾಕಂದ್ರೆ ಇದು ನೀವು ಸಮಾಜಕ್ಕಾಗಿ ಮಾಡ್ತಾ ಇರುವಂತದ್ದು. ಏನು ಅದೇನೋ ಹೇಳ್ತಾರಲ್ವಾ, ತಿಂದ ಕೈಯಲ್ಲಿ ಕಾಗೆ ಕೂಡ ಓಡಿಸಲ್ಲ, ಒಂದಾದ್ರೂ ಹೋಗ್ಬಿಡುತ್ತೆ ಅಂತ. ಆ ತರದ ಜಿಪುಣಾಗ್ರೇಸರು ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡಿ ಈಗಲೂ ಪೆನ್ಷನ್ ತಗೊಳ್ತಿರೋರು 10 ರೂಪಾಯಿ ಜನರಿಗೆ ಏನೋ ಒಂದು ಅನುಕೂಲ ಆಗುತ್ತೆ ಅನ್ನುವಂತ ಒಂದು ವಿಚಾರಕ್ಕೆ 10 ರೂಪಾಯಿ ಕೊಡದೇ ಇರುವಂತ ಜನ ಇರೋವಾಗ ನೀವು ನಿಮ್ಮ ಪೆನ್ಷನ್ ಹಣದಲ್ಲಿ ಏನು ತುಂಬಾ ಜಾಸ್ತಿನೂ ಆಸ್ತಿ ಮಾಡಿಲ್ಲ, ಮಾಡಿರೋದು 2-3 ಸೈಟು, ನೀವು ಯಾವ್ದು ಆಸ್ತಿ ಮಾಡಿದಿರಾ, ಸರಳವಾಗಿ ಬದುಕ್ತಾ ನೀವು ಇದಕ್ಕೆ ಖರ್ಚು ಮಾಡ್ತಾ ಇದೀರಲ್ಲ, ಅದಕ್ಕೆ ಆ ಒಂದು ಪ್ರಕರಣದಲ್ಲಿ ಸುಮಾರು 7-8 ಸಾವಿರ ಎಕರೆ ಜಮೀನು ಒತ್ತುವರಿ ಆಗಿರೋ ಪ್ರಕರಣದಲ್ಲಿ ನಿಮ್ಗೊಂದಷ್ಟು ಖರ್ಚಾಗಿದೆಯಲ್ಲ, ನಿಮ್ಮ ದುಡಿಮೆಯ ಹಣ ಸಮಾಜದ ಆಸ್ತಿ ಉಳಿಸೋದಿಕ್ಕೆ ಅಂದಾಜು ಸುಮ್ಮನೆ ಕೇಳಿದೆ, ಅಂದಾಜು 150ರಿಂದ 250 350 ಆಗುತ್ತೆ ಒಂದು ಆಟಿ. ಅದರಲ್ಲಿ ಕೆಲವು ಬೇಗ ಇನ್ಫಾರ್ಮೇಶನ್ ಕೊಟ್ರೆ ಕಡಿಮೆ ಆಗುತ್ತೆ, ಕೊಡದೇ ಇದ್ರೆ ನಾವು ಅಪೀಲ್ ಹೋಗ್ಬೇಕು, ಮತ್ತೆ ಅದನ್ನ ಫೈಟ್ ಮಾಡ್ಬೇಕು. ಆಮೇಲೆ ಕೋರ್ಟ್ಗೂ ಕೂಡ ನಾವೆಲ್ಲ ಅಫಿಡವಿಟ್ ಹಾಕೋದು, ಇದೆಲ್ಲ ಖರ್ಚು ಕರೆಸ್ಪಾಂಡೆನ್ಸ್ ಎಲ್ಲ ಇರುತ್ತೆ. ಇದನ್ನ ನಾನು ಯಾಕೆ ಲೆಕ್ಕ ಇಡ್ಲಿಲ್ಲ ಅಂದ್ರೆ, ನನಗೆ ನಾವಿಬ್ರು ಗಂಡ ಹೆಂಡತಿ ಜೀವನ ಮಾಡೋಷ್ಟು ಪೆನ್ಷನ್ ಸರ್ಕಾರ ಕೊಡ್ತಾ ಇದೆ. ಇದು ಇಷ್ಟು ಖರ್ಚು ಮಾಡದಿದ್ರೆ ನನಗೆ ಮೇಲ್ಗಡೆ ಹೋದಾಗ ದೇವ್ರು ಕೇಳಿದ್ರೆ ಏನ್ ಹೇಳಿ, ನಾನು ಇಷ್ಟು ವರ್ಷ ತಿಂದು ಬದುಕ್ದಲ್ಲ, ನೀನ್ ಏನ್ ಮಾಡ್ದಯ ನೀನು ಅಂತ ಕೇಳಿದ್ರೆ ಏನಿಲ್ಲ ಸರ್, ಏನು ಮಾಡ್ಲಿಲ್ಲ, ತಿಂದೆ ಉಂಡೆ, ಮಕ್ಕಳು ಫಾರಿನ್ ಹೋದ್ರು, ಕಾರ್ ತಗೊಂಡೆ, ಜಮೀನ್ ತಗೊಂಡೆ, ಮನೆ ಕಟ್ಟಿದೆ, ಈಗ ಸತ್ತು ಬಂದಿದ್ದೀನಿ, ನನ್ಗೆ ಏನಾದ್ರು ಒಳ್ಳೇದ್ ಮಾಡಿ ಅಂತ ಹೇಳಕ್ ನಾಚಿಕೆ ಆಗುತ್ತೆ ಅಂದ್ಬಿಟ್ಟು ನಾನು ಅವಾಗ 2008 ಸ್ಟಾರ್ಟ್ ಮಾಡಿದ್ದು. ಅದೇ ಫಸ್ಟ್ ಅಪ್ಲಿಕೇಶನ್ ಅವರೇನೆ, DS ಅಶ್ವಥ್ ನನ್ನ ಮೇಲೆ ಚೀಫ್ ಸೆಕ್ರೆಟರಿಯಿಂದ ಪರ್ಮಿಷನ್ ತಗೊಳ್ಳಲ್ಲ, ಇವ್ರ ಮೇಲೆ ನಾನು ಡೆಫಮೇಷನ್ ಕೇಸ್ ಹಾಕ್ತೀನಿ ಅಂತ. ಅವ್ನು ದಡ್ಡ, ಏನು ಗೊತ್ತಿಲ್ಲ ಅವನಿಗೆ, ಯಾವ್ದೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ಅಲ್ಲಿ ಬಂದು ಕೂತ್ಕೊಂಡಿದ್ದ. ಅವ್ರು ಬಂದಿದ್ದು ಜನಗಳ ಸೇವೆಗಲ್ಲ, ಅವ್ರು ಲೂಟಿ ಮಾಡೋದಕ್ಕೆ. ಕೊನೆಗೆ ನಾನು ಇಲ್ಲಿವರೆಗೂ ನನ್ನ ಅಂದಾಜು 500 ಅಪ್ಲಿಕೇಶನ್ ಆಗೋವರೆಗೂ ನಾನು ಲೆಕ್ಕ ಇಟ್ಟೆ. ಆಮೇಲೆ ಬೇಜಾರಾಗೋಯ್ತು, ಯಾಕೆಂದ್ರೆ ಕೆಲವು ಡಿಪಾರ್ಟ್ಮೆಂಟ್ ಬಹಳ ಕರಪ್ಟ್ ಇತ್ತಲ್ಲ, ಸೆಲೆಕ್ಟ್ ಮಾಡ್ಕೊಂಡೆ. ಅಗ್ರಿಕಲ್ಚರ್ ಅಲ್ಲ, ಅನಿಮಲ್ಸ್ ಫಸ್ಟ್, ಮತ್ತೆ ಫಾರೆಸ್ಟ್, ಆಮೇಲೆ ಇವರು PWD, ಮತ್ತೆ ಹೀಗೆ ಪೊಲೀಸ್ ಡಿಪಾರ್ಟ್ಮೆಂಟ್. ಬರ್ತಾ ಏನಾಯ್ತು ಅಂದ್ರೆ, ನನಗೆ ಈ KRS ಪಾರ್ಟಿಗೆ ಸೇರಕ್ ಮುಂಚೆಯಿಂದಾನು ಕೂಡ ನನಗೆ ಕೆಲವು ಮೊದಲನೇದೇ ನನಗೆ ಹೊಡೆದ ಬಿದ್ದಿದ್ದು ಸುಳ್ಳು ಕೇಸ್ ಹಾಕಿದ್ದು ಪೊಲೀಸ್ನವರು. ಅದು ಮನಸ್ಸಲ್ಲಿ ಚುಚ್ತಾ ಇತ್ತು. ನಿಮ್ ಪಾರ್ಟಿ ಮೇಲೆ ಸೇರಿದಾಗ ನಿಮ್ ಪಾರ್ಟಿಗೆ ಯಾವ್ಯಾವ ರೀತಿ ಸುಳ್ಳು ಕೇಸ್ ಹಾಕ್ತಾರೆ, ಯಾವ್ಯಾವ ರೀತಿ ಪ್ರಾಮಾಣಿಕ ಹೋರಾಟಗಾರರಿಗೆ ಇವರು ತೊಂದರೆ ಮಾಡ್ತಾರೆ ಅಂತ ನಾನು ನೋಡಿ ಏನಾಯ್ತು, ಮ್ಯಾಕ್ಸಿಮಮ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಅವ್ರಿಗೇನೆ ಅಲ್ಲಿರುವಂತದ್ದು ಸರಿ ಮಾಡೋದಕ್ಕೆ ಆಗ್ತಾ ಇದೆಯಾ? ಈಗ ಒಂದೊಂದೇ ಸೀರಿಯಸ್ ಆಗಿ ಒಂಚೂರು ಸೀರಿಯಲ್ ಆಗಿ ಬರೋಣ. ಒಂದ್ ವೇಳೆ ಈಗ ನಿಮಗೆ ಡಾಕ್ಟ್ರು ಅವ್ರದೊಂದಷ್ಟು ಸ್ವಂತ ಪರಿಚಯ, ಅವರು ಉದ್ಯೋಗದಲ್ಲಿ ಇದ್ದಿದ್ದು ಅಲ್ಲಾದಂತಹ ಅವ್ರಿಗಾದಂತಹ ಸಮಸ್ಯೆಗಳು, ಭ್ರಷ್ಟರು ಇವರು ಅವರ ಭ್ರಷ್ಟಾಚಾರಕ್ಕೆ ಸಾಥ್ ಕೊಡ್ಲಿಲ್ಲ ಅಂತೇಳಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಇದೆಲ್ಲ ಕೇಳಿದ್ರೆ ಮತ್ತೆ ಅವ್ರ ನಿವೃತ್ತರ